ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನೆ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇತ್ತು, ಮನೇನ ಕೂಡ ನಾವು ಮಾಡ್ಕೊಂಡ್ಬಿಟ್ವಿ. ನೋಡಿ, ಮನೆಗೆ ಮಾತ್ರ ಹೇಳ್ತಾ ಇದ್ದೀನಿ, ಜಮೀನಿಗಲ್ಲ. ಓಕೆ, ಸೊ ಮನೇನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಹೋಮ್ ಲೋನ್ ಇತ್ಯಾದಿಗಳನ್ನು ತಗೊಂಡು ಲೋನಿನ ಮುಖಾಂತರ ನಾವು ಮನೆ ಮಾಡ್ಕೊಂಡಿದ್ದೀವಿ ಅನ್ನುವಂಥವ್ರು ಯಾರಾದರೂ ಇದ್ದು, ಆ ಹೋಮ್ ಲೋನ್ನಲ್ಲಿ ನಾವು ಇವರಿಗೂ ಆ EMI ಇತ್ಯಾದಿಗಳನ್ನು ಕಟ್ತಾ ಇದ್ದೀವಿ. ಅದು ಬಡ್ಡಿಗೆ ಮಾತ್ರನೇ ಅತಿ ಹೆಚ್ಚಾಗಿ ಹೋಗ್ತಾ ಇದೆ, ಅಸಲನ್ನ ನಾನು ತೀರ್ಸೋಕ್ಕಾಗ್ತಾ ಇಲ್ಲ, ಅಥವಾ ಆ ಹೋಮ್ ಲೋನ್ನ ಕಡಿತಗೊಳಿಸೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಯಾಕಂದರೆ ಒಂದು ಎಕ್ಸ್ಟ್ರಾ EMI ಕಟ್ಟುವಂಥದ್ದು ಅಥವಾ ಯಾವುದಾದ್ರು ಒಂದು ಬಲ್ಕ್ ಆಗಿರುವಂಥ ಒಂದು ಅಮೌಂಟ್ ಕಟ್ಟಿದಾಗ ಹೋಮ್ ಲೋನ್ ತಾನಾಗಿಯೇ ಕಡಿತ ಆಗುತ್ತೆ. ಬಟ್ ಕಡಿತ ಆಗ್ತಾ ಇಲ್ಲ, ತಿಂಗಳು ಬರೀ ಆ EMIನ ಕಟ್ತಾ ಇದ್ದೀವಿ. EMIಯಲ್ಲಿ 90ರಿಂದ 95% ತನಕ ಬರೀ ಬಡ್ಡಿ ಇರುತ್ತೆ, 5% ಮಾತ್ರ ಅಸಲಿರುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಅಂದರೆ ಅಸಲನ್ನ ತೀರ್ಸೋಕ್ಕಾಗ್ತಾ ಇಲ್ಲ, ಬಡ್ಡಿನೇ ಕಟ್ಕೊಂಡು ಕೂತಿದ್ದೀವಿ ಅನ್ನುವಂಥವ್ರು ಹೋಮ್ ಲೋನ್ ವಿಚಾರದಲ್ಲಿ, ಜಾಗ ಜಮೀನು ಬಗ್ಗೆ ಹೋಗಬೇಡಿ, ಪರ್ಸ್ನಲ್ ಲೋನ್ ಬಗ್ಗೆ ಹೋಗಬೇಡಿ, ಹೋಮ್ ಲೋನ್ ವಿಚಾರದಲ್ಲಿ ಇದನ್ನು ಯಾವ ವ್ಯಕ್ತಿಯ ಹೆಸರಿನಲ್ಲಿ ಲೋನ್ ಇದೆಯೋ ಆ ವ್ಯಕ್ತಿನೇ ನಾನು ಕೊಟ್ಟಿರುವಂತಹ ಮಂತ್ರವನ್ನು ಪ್ರತಿದಿನ ನಿಮ್ಮ ದೇವರ ಕೋಣೆಯಲ್ಲಿ ಕೂತ್ಕೊಂಡು 108 ಬಾರಿ ಜಪಿಸಿ. 108 ಬಾರಿ ಈ ಮಂತ್ರವನ್ನು ಜಪಿಸಿ. ಆದಷ್ಟು ಬೇಗ ನಿಮ್ಮ ಹೋಮ್ ಲೋನ್ ತೀರುವಂಥ ಹಂತಕ್ಕೆ ಕೂಡ ಬರುತ್ತೆ, ಅಥವಾ ನೀವು ಬಡ್ಡಿ ಕಟ್ಟೋದು ಖಂಡಿತವಾಗಲೂ ಕಡಿಮೆ ಆಗುತ್ತೆ. ಯಾವುದಾದ್ರು ಬೇರೆ ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಅತಿ ಕಡಿಮೆ ಬಡ್ಡಿನಲ್ಲಿ ನಿಮ್ಮ ಹೋಮ್ ಲೋನ್ನ ಟೇಕ್ ಓವರ್ ಮಾಡಬಹುದು, ಅಥವಾ ನಿಮಗೆ ಬಂದ್ಬಿಟ್ಟು ಯಾವುದಾದ್ರು ಒಂದು ಅಮೌಂಟ್ಗಳು ಸೆಟ್ ಆಗ್ತಾ ಇರ್ಬೋದು. ಸೊ ಬಲ್ಕಾಗಿ ಒಂದು ಸ್ವಲ್ಪ ಅಮೌಂಟ್ನ ನೀವು ಕೊಟ್ಟು ಆ ಏನಿದೆಯಾ ಆ ಪ್ರಿನ್ಸಿಪಲ್ ಅಮೌಂಟ್ನ ಕಡಿಮೆ ಮಾಡ್ತಾ, ಈ ಕಡೆ ಬಡ್ಡಿನೂ ಕಡಿಮೆ ಮಾಡ್ತಾ EMI ಕೂಡ ಚೇಂಜ್ ಮಾಡ್ಕೊಂಡು ಕೂತ್ಕೋಬೋದು. ಹೇಳೋಕ್ಕಾಗಲ್ಲ ಯಾವ ರೀತಿ ಕಡಿಮೆ ಆಗುತ್ತೆ ಅಂತ. ಒಟ್ಟಿನಲ್ಲಿ ಕಡಿಮೆ ಆಗೋದಂತೂ ಗ್ಯಾರಂಟಿ. ಮಂತ್ರ ಯಾವ ಥರ ಇದೆ ಅಂತ ನಾನು ಹೇಳ್ತೀನಿ, ಅದ್ರ ಜೊತೆಗೆ ಸ್ಕ್ರೀನ್ನಲ್ಲೂ ಕೂಡ ಮಂತ್ರವನ್ನು ಕೊಟ್ಟಿರ್ತೀನಿ. ಪ್ರತಿದಿನ 108 ಸಲ ಅಷ್ಟೇ ಪಡಿಸಿ. ನಿಮ್ಮ ಜೀವನದಲ್ಲಿ ಆ ಹೋಮ್ ಲೋನ್ ವಿಚಾರದಲ್ಲಿ ನಿಮಗಿರುವಂಥ ತಲೆನೋವು ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ. ನೋಡಿ, ಮಂತ್ರ ಬಂದ್ಬಿಟ್ಟು ಯಾವ ರೀತಿ ಬರುತ್ತೆ ಅಂದರೆ, ಕೃತ ಸ್ವಸ್ಥಾನ ಸಿದ್ಧಾರ್ಥ ಯಶಮಾಸ. ಕೃತ ಸ್ವಸ್ಥಾನ ಸಿದ್ಧಾರ್ಥ ಯಶಮಾನ, ಇಷ್ಟೇ ಬರುವಂಥದ್ದು. ಈ ಮಂತ್ರ ತುಂಬ ಚಿಕ್ಕದಾಗಿರುವಂಥದ್ದು. ಸೊ ಒಂದು 2-3 ಸಲ ನಾವು ಎಲ್ಲರೂ ಬರೆದಿಟ್ಕೊಂಡು ಚಾಂಟಿಂಗ್ ಮಾಡಿಬಿಟ್ರೆ ನಮ್ಗೆ ಇದು ಈಸಿ ಇರುತ್ತೆ. ಆ್ಯಕ್ಚುಲಿ ಈ ಮಂತ್ರ ಬಹಳ ಈಸಿ ಇರುತ್ತೆ. ನಾನು ಬಹಳಷ್ಟು ಇದು ಇಟ್ಕೊಳ್ಳೋದ್ರಿಂದ ನಾನು ಎಲ್ಲದನ್ನು ಟೈಪ್ ಮಾಡಿ ಓದಿ ನಿಮಗೆ ಹೇಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವುಗಳು ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಪೇಪರಲ್ಲಿ ಇತ್ಯಾದಿಗಳು ಬರೆದಿಟ್ಕೊಳ್ಳಿ, ಇದನ್ನು ಚಾಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೆನ್ಪಿಟ್ಕೊಳ್ಳಿ, ಯಾರಿಗೆ ಹೆಸರಿನಲ್ಲಿ ಹೋಮ್ ಲೋನ್ ಇದೆಯೋ ಅವ್ರು ಮಾತ್ರ. ಅವ್ರು ಮಾಡಲ್ಲ, ಅವ್ರಿಗೆ ಬದಲಾಗಿ ನಾನು ಹೆಂಡ್ತಿ ಇದ್ದೀನಿ ನಾನು ಮಾಡಲ್ಲ, ಅವ್ರು ಮಾಡಲ್ಲ ಅವ್ರ ಗಂಡ ಇದ್ದೀನಿ ನಾನು ಮಾಡಲ್ಲ, ಅವ್ರು ಮಾಡಲ್ಲ ಅವ್ರ ಬದಲಾಗಿ ತಂದೆ ತಾಯಿ ಇದ್ದೀವಿ ನಾವು ಮಾಡಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆ ಥರದ ಯಾವುದೇ ಒಂದು ಪರಿಹಾರ ಕ್ರಿಯೆಗಳು ನಮ್ಮ ಹತ್ರ ಇಲ್ಲ. ಇವ್ರು ಮಾಡ್ತಾ ಇಲ್ಲ, ಅವ್ರಿಗೆ ಬದಲಾಗಿ ನಾವು ಮಾಡ್ತೀವಿ, ಅವ್ರಿಗೆ ಬದಲಾಗಿ ನಿಮಗಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಇದನ್ನು ತಲೆ ಒಳಗಡೆ ಇಟ್ಕೊಂಡು ಅಲ್ಲಿ ಕಮೆಂಟ್ ಹಾಕುವಾಗ ಇವ್ರು ಮಾಡಲ್ಲ ಅದಕ್ಕೆ ಮಾಡಲ್ಲ ಅಂದರೆ ಬಿಡಿ, ಅದು ಅವ್ರ ಕರ್ಮ ಇದೆ, ಅವ್ರು ಕಟ್ಟಲೇಬೇಕು ಅಂತಿದೆ, ಅವ್ರು ಕಟ್ಕೊಂಡು ಹೋಗ್ತಾರೆ. ಮಾಡಿದ್ರೆ ನೀನು ಬದಲಾಗ್ತೀಯಪ್ಪ, ಅದರಿಂದ ಹೊರಗಡೆ ಬರ್ತೀಯ, ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ, ಮಾಡ್ತೀಯ ಬಿಡ್ತೀಯ, ನಿನ್ನಿಷ್ಟ ಅಂತ ಕೊಟ್ಟಾಗ ಮಾಡೇ ಮಾಡ್ತಾರೆ. ನಿನಗೋಸ್ಕರ ನಾವು ಮಾಡ್ತಾ ಇದ್ದಾರೆ, ನಾಳೆ ಇನ್ನೊಂದಕ್ಕೋಸ್ಕರ ನೀವೇ ಮಾಡಬೇಕು, ನಾಳೆ ಮಗದೊಂದಕ್ಕೋಸ್ಕರ ನೀವೇ ಮಾಡಬೇಕಾಗುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸಮಸ್ಯೆ ಇರುವಂಥ ವ್ಯಕ್ತಿ, ಲೋನ್ ಯಾರು ತಗೊಂಡಿದ್ದಾರೋ ಆ ವ್ಯಕ್ತಿ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಹೋಮ್ ಲೋನ್ ಆ ತಲೆನೋವು ಕಡಿಮೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.